ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೆ, ಅದರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತಿರೋ ಪ್ರಯತ್ನ. ನೀನೇ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ. ನೀನು, ನಿಮ್ಮ ಅಣ್ಣ MP, ನಿಮ್ಮ ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ, ಇನ್ಯಾರು ಉಳಿದಿರೋ ಎಲ್ಲರೂ ಮಾಡ್ಕೊಂಬಿಡಿ. ನಿಮ್ಮ ಕುಟುಂಬಕ್ಕೋಸ್ಕರ ಇರುತ್ತಾನೆ BJP. ಸಾವಿರಾರು ಜನ, ಲಕ್ಷಾಂತರ ಜನ ರಕ್ತವನ್ನು ಬೆವರು ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ. ನಿನ್ನ ಕೊಡುಗೆ ಏನು? ಹುಷಾರ ಮಾತಾಡಿ ಇನ್ನೊಂದು ಸರಿ. ನಿಜ, ಇಂಥ ಮಾತಾಡ್ತಾ ಹೋಗು ನೀನು. ರಾಜ್ಯ ಅಧ್ಯಕ್ಷನಾಗಿ ಹಿಂಗೆ ಮಾಡ್ತಾ ಹೋಗು, ರಾಘವೇಂದ್ರ ಓಟ್ ಜಾಸ್ತಿ ಬಿಡ್ತಾವೆ. ಶಿಕಾರಿಪುರಕ್ಕೆ ಹೋಗಿ ನೋಡ್ಕೊಂಬ. ಪ್ರತಿ ಹಳ್ಳಿನಲ್ಲಿ ನಿಮ್ಗೆ ಎಷ್ಟು ಸೊಕ್ಕಿದೆ, ನಿಮ್ಮ ವಿರುದ್ಧ ಎಷ್ಟು ಆಕ್ರೋಶ ಇದೆ. ಲಿಂಗಾಯತರಾದಿ ಎಲ್ಲರೂ ನಿಮ್ಮನ್ನು ಬೈತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ, ದುಡ್ಡಿಂದ ಮೊನ್ನೆ ಈ ಚುನಾವಣೆ ಗೆದ್ದಿದೆ ಅಂತ ಜನ ಮಾತಾಡ್ತಿದ್ದಾರೆ. ಈ ಚುನಾವಣೆ ದುಡ್ಡು ನಡೆಯಲ್ಲ. ಜನ ನನ್ನ ಜೊತೆಗಿದ್ದಾರೆ. ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳ ಶಿಕಾರಿ ನಾನು ಮಾಡ್ತೀನಿ, ಬಿಡೋದಿಲ್ಲ ಈ ಸರಿ. ಜಿಲ್ಲೆಯ ನ್ಯಾಯಾಲಯಕ್ಕೆ ಬಂದಿದ್ದೆ. ನ್ಯಾಯಾಲಯದ ಬಂದು ಎಲ್ಲ ವಕೀಲರ ಹತ್ರ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆ ಸ್ಪರ್ಧೆ ಮಾಡಿದ್ದೇನೆ, ನಿಮ್ಮ ಬೆಂಬಲ ಕೊಡಬೇಕು ಅಂತ ಕೇಳಿದಾಗ ಆ ಎಲ್ಲ ವಕೀಲರು ಒಂದೇ ಮಾತಲ್ಲಿ ಹೇಳ್ತಾರೆ, ನೀವು ನಿಂತಿರೋಂಥ ಉದ್ದೇಶ ಸರಿ ಇದೆ, ನಾವು ಖಂಡಿತ ನಿಮಗೆ ಬೆಂಬಲ ಕೊಟ್ಟು ಗೆಲ್ಲಿಸ್ತೀವಿ ಅಂತ ವಕೀಲರುಗಳು ಹೇಳಿದಾಗ ನಿಜಕ್ಕೂ ತುಂಬ ಸಂತೋಷ ಆಯಿತು. ಇವತ್ತು ವಕೀಲರು ಭೇಟಿ ಮಾಡಿದ್ದೇನೆ. ಇವತ್ತು ನೂರಾರು ಜನ ವಕೀಲರು ಅವರು ಸಹಕಾರ ಕೊಡ್ತೀವಿ, ನಮ್ಮ ಊರಲ್ಲಿ ನಾವು ತಿಳಿಸ್ತೀವಿ, ನಿಮ್ಮ ಕೆಲಸ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಹೇಳಿದ್ದು ತುಂಬ ಸಂತೋಷ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಈ ರೀತಿ ಡಾಕ್ಟ್ರುಗಳನ್ನ, ಇಂಜಿನಿಯರ್ಗಳನ್ನ ಎಲ್ಲರೂ ಭೇಟಿ ಮಾಡ್ತೇನೆ. ಗ್ರಾಮೀಣ ಪ್ರದೇಶದಲ್ಲಿಂಥ ರೈತರ ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಕೂಡ ಭೇಟಿ ಮಾಡ್ತೇನೆ. ಒಟ್ಟಾರೆ ಇಡೀ ಜಿಲ್ಲೆಯ, ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಡೆಯೂ ಕೂಡ ನನ್ನ ಜೊತೆಗೆ ನಾರಿ ಶಕ್ತಿ, ಯುವ ಶಕ್ತಿ, ರೈತ ಶಕ್ತಿ ಎಲ್ಲರೂ ನನ್ನ ಜೊತೆಗಿರೋದು. ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಮಾತು ಹೇಳ್ತಾರೆ. ತುಂಬ ಸಂತೋಷ ಆಗಿದೆ. ಸರ್, ವಿಜೇಂದ್ರ ಅವರು ನಿನ್ನೆ ಒಂದು ಮಾತು ಹೇಳಿದೆ ಸರ್, ಅಂದರೆ ಪುಕ್ಷಟೆ ಮಾತುಗಳಿಗೆಲ್ಲ ನಾನು ಬೆಲೆ ಕೊಡಲ್ಲ. ಈಶ್ವರಪ್ಪನವ್ರು ಏನು ಮಾಡಿದ್ದಾರೆ ಅಂತ ಅಭಿವೃದ್ಧಿ ಮಾಡಿ ಪುಕ್ಷಟೆ ಮಾತು, ವಿಜೇಂದ್ರನ ಮಾತು ನಾನು ಬೆಲೆ ಕೊಡಲ್ಲ. ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ನಿಮ್ಗೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. 40 ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ. ನಿಮ್ಮಪ್ಪ ಶ್ರಮ ಹಾಕಿದರು ಅಂತ ಆ ಶ್ರಮದಿಂದ ನೀನು ರಾಜ್ಯ ಅಧ್ಯಕ್ಷ ಆಗಿದೆಯಾ? ನಿನಗೆ ಈ ರೀತಿ ಮಾತಾಡೋಕ್ಕೆ ನೀನು ಯೋಗ್ಯತೆಯೇ ಇಲ್ಲ. ಶಿವಮೊಗ್ಗ ನಗರಕ್ಕೆ, ಜಿಲ್ಲೆಗೆ ನಾನು ಏನು ಮಾಡಿರುತ್ತೆ ಜಿಲ್ಲೆ ಜನಕ್ಕೆ ಗೊತ್ತು, ನಗರ ಜನಕ್ಕೆ ಗೊತ್ತು. ಶಿವಮೊಗ್ಗ ನಗರ ಜನನೂ ನಿಂಗೆ ಗೊತ್ತಿಲ್ಲ. ಶಿಕಾರಿಪುರದಲ್ಲಿ 60,000 ಇದ್ದಿದ್ದು 10,000ಕ್ಕೆ ಬಂದು ಇಳಿದಿದ್ದೀನಿ. ನೀನು ಓಟ್ ಲೀಡು. ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಏನು ಅಂತ. ತಿಣಕಿ 10,000 ಎಷ್ಟು ಕೋಟಿ ಖರ್ಚು ಮಾಡಿಯೋ ನನಗೆ ಗೊತ್ತಿಲ್ಲ. ಹಾಗಾಗಿ ಹಗುರವಾಗಿ ಮಾತಾಡಿದ್ರೆ ಬೇರೆ ಭಾಷೆಯಲ್ಲಿ ಮತ್ತು ಉತ್ತರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಇನ್ನು ಬಚ್ಚ ನೀನು, ಆಯಿತಾ? ನಿಮ್ಮಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ? ಇದು ನೆನಪಿಟ್ಕೊಂಡು 40 ವರ್ಷ ನಾನು ತಪಸ್ಸು ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ. ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ. ರಾಜ್ಯ ಅಧ್ಯಕ್ಷ ಆಗಿ ಅಲ್ಲೋಗಿ 6 ತಿಂಗಳು ಒತ್ತಡ ಕೊಟ್ಟು, ಮೇಲಿನವ್ರು ಒತ್ತಡ ಕೊಟ್ಟು ರಾಜ್ಯಾಧ್ಯಕ್ಷರಾಗ್ಬಿಟ್ರೆ ನೀನು ಬಾಯಿ ಬಂದ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಹುಷಾರನ್ನಂತ ಮಾತು ಸಂದ್ರೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಂ, ಶಿಸ್ತು ಕ್ರಮ ಅವಂತ ಇರ್ತವೆ. ಇಂಡಿಪೆಂಡೆಂಟನ್ನು ಎತ್ಕೊಂಡು ಬಂದರೆ ಶಿಸ್ತು ಕ್ರಮ ತೊಗೊಳೋದು ಏನು ಬಂತು? ಈ ಪಾರ್ಟಿಯಿಂದ ಹೊರಗೆ ಬಂದೇ ಆಯ್ತು ಅರ್ಥ. ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂತ ಅದರ ಅರ್ಥವೂ ಅವನಿಗೆ ಗೊತ್ತಿಲ್ಲ. ರಾಜ್ಯ ಅಧ್ಯಕ್ಷನಿಗೆ, BJP ರಾಜ್ಯಾಧ್ಯಕ್ಷನಿಗೆ ನಾನು BJP ಬಿಟ್ಟು ಪಕ್ಷೇತರ ನಿಂತಿದ್ದ ಅರ್ಥವೇ ಇನ್ನು ಶಿಸ್ತು ಕ್ರಮ ಕೊಡು. ಪಕ್ಷೇತರ ನಾನು BJPಲಿ ಇಲ್ಲ, ಏನು ಕ್ರಮ ತಗೋತೀವಿ ತಗೋ. ಇಂಥ ಗೊಡ್ಡು ಬೆದರಿಕೆ ಹೆದರೋಣಲ್ಲ ನಾನು. ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ನನ್ನ ಉದ್ದೇಶ ಏನಿದೆ, ನರೇಂದ್ರ ಮೋದಿಯವ್ರ ಉದ್ದೇಶ ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೆ, ಅದರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತಿರೋ ಪ್ರಯತ್ನ. ನೀನೇ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ. ನೀನು, ನಿಮ್ಮ ಅಣ್ಣ MP, ನಿಮ್ಮ ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ, ಇನ್ಯಾರು ಉಳಿದಿರೋ ಎಲ್ಲರೂ ಮಾಡ್ಕೊಂಬಿಡಿ. ನಿಮ್ಮ ಕುಟುಂಬಕ್ಕೋಸ್ಕರ ಇರುತ್ತಾನೆ BJP. ಸಾವಿರಾರು ಜನ, ಲಕ್ಷಾಂತರ ಜನ ರಕ್ತವನ್ನು ಬೆವರು ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ. ನಿನ್ನ ಕೊಡುಗೆ ಏನು? ಹುಷಾರ ಮಾತಾಡಿ ಇನ್ನೊಂದು ಸರಿ. ನಿಜ, ಇಂಥ ಮಾತಾಡ್ತಾ ಹೋಗು ನೀನು. ರಾಜ್ಯ ಅಧ್ಯಕ್ಷನಾಗಿ ಹಿಂಗೆ ಮಾಡ್ತಾ ಹೋಗು, ರಾಘವೇಂದ್ರ ಓಟ್ ಜಾಸ್ತಿ ಬಿಡ್ತಾವೆ. ಶಿಕಾರಿಪುರಕ್ಕೆ ಹೋಗಿ ನೋಡ್ಕೊಂಬ. ಪ್ರತಿ ಹಳ್ಳಿನಲ್ಲಿ ನಿಮ್ಗೆ ಎಷ್ಟು ಸೊಕ್ಕಿದೆ, ನಿಮ್ಮ ವಿರುದ್ಧ ಎಷ್ಟು ಆಕ್ರೋಶ ಇದೆ. ಲಿಂಗಾಯತರಾದಿ ಎಲ್ಲರೂ ನಿಮ್ಮನ್ನು ಬೈತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ, ದುಡ್ಡಿಂದ ಮೊನ್ನೆ ಈ ಚುನಾವಣೆ ಗೆದ್ದಿದೆ ಅಂತ ಜನ ಮಾತಾಡ್ತಿದ್ದಾರೆ. ಈ ಚುನಾವಣೆ ದುಡ್ಡು ನಡೆಯಲ್ಲ. ಜನ ನನ್ನ ಜೊತೆಗಿದ್ದಾರೆ.
ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳ ಶಿಕಾರಿ ನಾನು ಮಾಡ್ತೀನಿ ಬಿಡೋದಿಲ್ಲ ಈ ಸರಿ.